ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ಅಶೋಕ ಸೀಡ್ಸಿಂದ. ಹಾಂ, ನೀವೀಗ ಹಾಕಿರೋ ಇಂಥ ಈ ಕೊತ್ತಂಬರಿ ಯಾವುದು ಸರ್? ಅಶೋಕದ FI5 ಅಂತ ಅಶೋಕ ಕಂಪ್ನಿದು. AFA5 5 ಮಾತಾಡಿ. ಇದರ ಇದ್ರ ಬಗ್ಗೆ ನಿಮ್ಮ ಅನುಭವಗಳು ಏನಾರು ಇದ್ರೆ ಹೇಳಿ. ಅನುಭವ ಅಂದರೆ ಈ ಕೊತ್ತಂಬರಿ ಬೀಜ ಮಾರ್ಕೆಟ್ ಬೇಡಿಕೆ ಇದೆ, ಹ್ಞೂ ಚೆನ್ನಾಗಿ ಓಡುತ್ತೆ. ಹ್ಞೂ ಆದರೆ ನಮ್ಮ ಅಕ್ಕಪಕ್ಕ ಜನ ಎಲ್ಲ ಇದು ಎಲ್ಲಿ ತಂದ್ರಿ ಯಾವುದೋ ಬೀಜ ಅಂತ ಕೇಳ್ತಾರೆ. ಅಶೋಕ ಕಂಪ್ನಿದು AFA5 ಅಂತ ಹೇಳ್ತೀವಿ. ಹ್ಞೂ ಈ ಮಾರ್ಕೆಟಿಂಗು ಚೆನ್ನಾಗದೆ, ಚೆನ್ನಾಗಿ ಬೆಳವಣಿಗೆನೂ ಬರ್ತದೆ. ಹ್ಞೂ 25 ದಿನಕ್ಕೆ ಮಾರ್ಕೆಟಿಗೆ ಮಾರ್ಬೋದು. ಮೊಳಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಮೊಳಕೆ 5 ದಿನಕ್ಕೆ ಸ್ಟಾರ್ಟ್ ಆಯ್ತದೆ. 8 ದಿನದ ಒಳಗಡೆನೆ ಕಡ್ದ್ಬಿಡ್ತದೆ ಈಚೆಗೆ. ಹಾಂ, ನೀವು ಅದನ್ನ ಕುಯ್ಯೋಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಕುಯ್ಯಕ್ಕೆ 25 ದಿನದಲ್ಲಿ ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹ್ಞೂ 35 ದಿನದಲ್ಲಿ ಕಟಾವು ಮಾಡ್ತೀವಿ. 35 ದಿನಕ್ಕೆಲ್ಲ ಕಟಾವು ಮಾಡ್ತೀರಾ? ಇದ್ರ ಬೇಡಿಕೆ ಮಾರ್ಕೆಟಲ್ಲಿ ಚೆನ್ನಾಗಿದೆ, ಮಾರ್ಕೆಟಲ್ಲಿ ಚೆನ್ನಾಗೈತೆ. ಇದು ಬೀಜ ಎಲ್ಲಿ ತರ್ತೀರಾ? ಅದೇ ಶರಣ ಆಗ್ರೋ ಕೇರ್ಪೇಟೆ, ಕೇರ್ಪೇಟೆ ಅಲ್ಲಿಂದ ತೊಗೊಂಬರ್ತೀರಾ? ತಗೊಂಬರ್ತೀವಿ. ನೀವು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ಈಗ ಸುಮಾರು 2 ವರ್ಷದ ಮೇಲೆ ಆಯ್ತು. 2 ವರ್ಷದ ಮೇಲಾಯಿತು. ಮಾರ್ಚಿ ಬಂದ್ರೆ 3 ವರ್ಷ. ನೀವು ಬ್ಯಾಚ್ ಹಾಕೊಂಡು ಹೋಗ್ತೀರಾ? ಬ್ಯಾಂಚ್ ಯಾವಾಗಲೂ ಬೆಳೀತಾ ಇರ್ತೀರಾ? ಬೆಳಿತಾ ಇರ್ತೀವಿ. ಒಂದೊಂದು ಟೈಮ್ ಬೀಜ ಸಿಗದೆ ಇದ್ದಾಗ ಏನು ಮಾಡ್ತೀರಾ? ಸಿಗ್ದೇನೆ ಹೋದಾಗ ಸ್ಟಾಕ್ ಮಾಡಿಕೊಂಡಿರ್ತೀವಿ. ಅಲ್ಲಿ ಇಲ್ಲಿ ಹುಡುಕ್ತೀರಾ? ಎಲ್ಲಿ ಬರೋ ಗಂಟ ಕಾಯ್ತಾ ಇರ್ತೀರಾ. ಒಂದು ವೇಳೆ ಬೀಜ ಬಂದಾಗ 10-20 ಪ್ಯಾಕೆಟ್ ಎತ್ತಿಟ್ಕೊಂಡ್ಬಿಡ್ತೀವಿ. ಇಟ್ಕೊಂತೀವಿ. ನಿಮಗೆ ಆವಾಗ ಅನುಕೂಲ ಆಗುತ್ತೆ, ಆವಾಗ ಹಾಕೋತೀವಿ. 2 ಬ್ಯಾಚ್ ಹಾಕೊಂಡು ಹೋಗ್ತೀರಾ. ಇದ್ರ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಇದೆ? ಅಭಿಪ್ರಾಯನೂ ಲಾಭನೂ ಮಾಡಿದೀವಿ. ಇದ್ರಲ್ಲಿ ಒಳ್ಳೆ ಲಾಭ ಆಗಿದೆ. 4 ಜನ ಸ್ನೇಹಿತರಿಗೂ, ನಿಮ್ಮ ರೈತರಿಗೆ, ನಿಮ್ಮ ಊರಿನವ್ರಿಗೆಲ್ಲ ಎಲ್ಲರಿಗೂ ತಿಳಿಸಿದ್ದೀವಿ. ಈಗ ನಿಮ್ಗೆ ಇಲ್ಲಿ KR ಬೀಜ ಸಪ್ಲೈ ಆಗ್ತಾ ಇದೆಯಾ? ಇವಾಗ 1 ತಿಂಗಳು ಕೊಟ್ಟಿದ್ರು, ಈಗ ಸಪ್ಲೈ ಆಯ್ತಾ ಇಲ್ಲ. ಬರ್ತದೆ ಅಂತ ಹೇಳ್ತಾರೆ. ಬರುತ್ತೆ, ಈಗ ಒಂದು 3-4 ಡೇಸಲ್ಲಿ ಬರುತ್ತೆ ಇವಾಗ. ಸರಿ ಸರ್, ಇವಾಗ ಈ ಬೀಜ ಬರುತ್ತೆ, ಮತ್ತೆ ನೀವು ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿ ಚೆನ್ನಾಗಿದೆ ಅಂತ. ಹುಡುಕ್ತಾ ಇದೀವಿ, ಇದೇ ಬೀಜ ಸಿಗ್ತಾ ಇಲ್ಲ ಸರ್. ಈಗ ಬರುತ್ತೆ, ಇನ್ನೊಂದು 3-4 ಡೇಸಲ್ಲಿ ಬರುತ್ತೆ. ಒಟ್ಟು ಇದ್ರ ಬಗ್ಗೆ ನಿಮಗೆ ಸಂತೋಷ ಇದೆ? ಸಂತೋಷ ಇದೆ. ಈ ಬೆಳೆ ಮಾಡ್ಬೋದು ಆರಾಮಾಗಿ, ಅಂತ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಓಕೆ.